ಅವ್ರಿಗೂ ಸೈನ್ಸ್ ಗೊತ್ತಿತ್ತು. ಸೈನ್ಸ್ ಗೊತ್ತಿದ್ರೆ ಬಣ್ಣ ರೆಡಿ ಮಾಡ್ತಾರೆ. ಸೈನ್ಸ್ ಗೊತ್ತಿಲ್ಲ ಅಂದರೆ ಬಣ್ಣ ರೆಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಗಿಡ ಬೇರುಗಳನ್ನ ಹಾಕಬೇಕು, ಯಾವುದು ಗೋಮೂತ್ರನೇ ಸೇರಿಸಬೇಕು, ಎಷ್ಟು ಪ್ರಮಾಣ ಹಾಕಬೇಕು, ಅದು ಪರ್ಫೆಕ್ಟಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಈ ರೀತಿ ಬಣ್ಣ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ, ತಯಾರು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲಾಂದ್ರೆ ಚಾನ್ಸೇ ಇಲ್ಲ. ಅಂದರೆ ಶಿಲ್ಪಿಗಳು ಅವ್ರವ್ರ ಕೆಲಸ ಅವ್ರವರೇ ಮಾಡ್ತಿದ್ರು. ಶಿಲ್ಪಿಗಳು ಅದ್ಭುತವಾದ ವಿಗ್ರಹಗಳ ಕೆತ್ತನೆ ಮಾಡ್ತಿದ್ರು. ಇದು ಆರ್ಟಿಸ್ಟ್ ಪೇಂಟಿಂಗ್ ಮಾಡೋ ಅವರು ಪೇಂಟಿಂಗೆಲ್ಲ ಮಾಡ್ತಾಯಿದ್ರು. ಸಿವಿಲ್ ಇಂಜಿನಿಯರ್ ಮೇನ್ ಇರ್ತಾ ಅವರು ಹೇಳ್ತಿದ್ರು ಇಷ್ಟು ಕಂಬ ಬೇಕು, ಇಷ್ಟೇ ಮೆಜರ್ಮೆಂಟ್, ಇಲ್ಲಿಗೆ ಒಂದು 8 ಫೀಟ್ ಗ್ಯಾಪ್ ಇರಬೇಕು. ಎಲ್ಲದು ಅಡ್ವಾನ್ಸ್ ಆಗಿ ತುಂಬ ಸಿಸ್ಟಮೆಟಿಕ್ ಆಗಿ ಒಂದು ಬಂಡೆಯನ್ನು ಕೊರೆಯುವಂಥ ಪದ್ಧತಿ ಇತ್ತು. ಮೇಲೆ ಭಾಗದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯ. ಅಲ್ಲಿ ಬ್ರಹ್ಮ, ಇಲ್ಲಿ ವಿಷ್ಣು, ಇಲ್ಲಿ ಮಹೇಶ್ವರ, 3 ತ್ರಿಮೂರ್ತಿಗಳ ದೇವರನ್ನ ನೋಡ್ತಾ ಇದ್ದೀವಿ. ಅದ್ರ ಒಳಗಡೆ ಅಲ್ಲಿ ವಿಗ್ರಹ ಇಲ್ಲ. ಅದನ್ನು ಯಾರು ತಗೊಂಡು ಹೋದ್ರು, ಏನು ಮಾಡಿದ್ರು, ಎಲ್ಲಿ ಹೋಯ್ತು, ಯಾವುದೇ ರೀತಿ ಪ್ರೂಫ್ ಅಲ್ಲಿ ಸಿಗ್ತಾ ಇಲ್ಲ. ಜಸ್ಟ್ ಗರ್ಭಗುಡಿ. ಅಂದ್ರೆ ಇಲ್ಲಿ ಒಂದೊಂದು ಕಂಬನ ಒಂದೊಂದು ರೀತಿ ಇದೆ. ಕೆಲವೊಂದು ಸ್ಕ್ವೇರ್, ಡಿಸೈನ್ಸ್ ಇದೆ. ಹೌದು, ಆಕ್ಟಂಗಲ್ ಆಗಿದೆ, ಅಷ್ಟಕೋನ, ಅದು ಒಂದು ಸ್ಕ್ವೈರಲ್ ಇದೆ, ಒಂದು ರೌಂಡ್ ಶೇಪಲ್ಲಿ ಇದೆ, ಒಂದು ಕಮಲದ ಹೂವಿನ ಥರ ಇದೆ. ಅದು ಬೇರೆ ಕಂಬ. ಒಂದೊಂದು ಕಂಬಕ್ಕೂ ಒಂದೊಂದು ಬೇರೆ ರೀತಿಯಲ್ಲಿ ಒಂದು ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇದೀವಿ.